ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸ್ವಲ್ಪ ನಮ್ಮ ಹೊಲಕ್ಕೆ ಒಡ್ಡು ಹಾಕ್ಸಕೊಂತೀವಿ. ಹಂಗಾಗಿ JCB ಬಂದೈತ್ರಿ. JCB ಸಂಬಂಧ ನಾನು ಇನ್ನೊಂದು ಸಲ ಅಡುಗೆ ಮಾಡ್ಬೇಕಾಗಿತ್ತು. ಯಾಕಂದರೆ ಬೆಳಗ್ಗೆ ಆಲ್ರೆಡಿ ನಾನು ರೊಟ್ಟಿ ಮಾಡಿದ್ದೆ, ಒಂದು 15 ರೊಟ್ಟಿ ಅಷ್ಟು ಮಾಡಿದೆ. ಮನೆ ಪೂರ್ತಕ್ಕೆ ಹಾಕಾವು, ಮತ್ತು ಇವಾಗ ಅವ್ರಿಗೂ ಸ್ವಲ್ಪ ಊಟಕ್ಕೆ ಒಯ್ಯಬೇಕು. ಹಾಗಾಗಿ ಊಟಕ್ಕೆ ತಿರ್ಗಾ ಈಗ ಮತ್ತೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಿದಾದಮೇಲೆ ಮತ್ತು ತಿರ್ಗಾನು ರೊಟ್ಟಿ ಮಾಡಾಕೊಂತೀನಿ. ನೋಡಿರಿ ಫ್ರೆಂಡ್ಸು, ಇಲ್ಲಿ ಜಿಗಿಟ್ ಹಾಕೀನಿ. ಈ ಕಡೆ ಸ್ವಲ್ಪ ಅಂಬ್ಲಿ ಮಾಡತ್ತೀನಿ ರೀ. ಜೀರಿಗೆ ಮತ್ತು ಉಪ್ಪು ಹಾಕಿ ನೀರು ಕುದಿಸಾಕತ್ತೀನಿ. ಈ ಕಡೆ ಜೋಳದಿಟ್ಟು ಕಲಿಸಿಟ್ಟಿನಿ. ಈಗ ಇದನ್ನು ಹಾಕಿ ಅಂಬ್ಲಿ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಅಂಬ್ಲಿ ಯಾಕೆ ಮಾಡತ್ತೀನಿ ಅಂದ್ರೆ, ನನ್ನ ದೊಡ್ಡ ಮಗುಗೆ ಸ್ವಲ್ಪ ಮೈ ಹುಷಾರಿಲ್ಲ. ಹಾಗಾಗಿ ಅವಂಗೆ ಊಟ ಮಾಡೋಕ್ಕೆ ತ್ರಾಸಾಗುತ್ತೆ. ಅದ್ರ ಸಂಬಂಧ ಅಂಬ್ಲಿ ಮಾಡಾಕೊಡ್ತೀನಿ. ಅಂಬ್ಲಿ ನೋಡ್ರಿ ಇಲ್ಲಿ ಫ್ರೆಂಡ್ಸ್, ಅಂಬ್ಲಿ ಹೆಂಗಾಗತ್ತಂತ. ಇದಾದ್ರೆ ಸ್ವಲ್ಪ ಕುಡಿಬೋದು. ಅವಂಗೆ ಮತ್ತು ಆರಾಮಿಲ್ಲ, ಅದಕ್ಕೆ ಔಷಧದೆಲ್ಲ ಹಾಕ್ಬೇಕಲ್ರಿ. ಹಾಗಾಗಿ ಹೊಟ್ಟೆಗೆ ಏನಾರಿದ್ರೆ ಚಲೋ ಅನಿಸುತ್ತೆ ಅನ್ನೋ ಸಂಬಂಧ ನಾನು ಇದು ಮಾಡೀನಿ. ಈಗ ಬೆಳಗಿಂದೆಲ್ಲ ಕೆಲಸ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ, ಗುಡಿಗೆ ಹೋಗಿ ಬಂದು ಈಗ ನೆಕ್ಸ್ಟ್ ಮತ್ತೆ ತಿರ್ಗಾ ರೊಟ್ಟಿ ಮಾಡಾಕೊಂತೀನಿ. ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡೀನಿ ಫ್ರೆಂಡ್ಸ್. ಮತ್ತು ಈ ಕಡೆ ಪಲಾವ್ ಮಾಡೀನಿ. ಪಲಾವ್ನು ಬದ್ನಿಕಾಯಿ ಪಲ್ಯನೂ JCB ಅವ್ರಿಗೆ ಊಟಕ್ಕೆ ಒಯ್ಬೇಕು ಇವತ್ತು. ಬರ್ರಿ, ನಾವು ಯಾವ ರೀತಿ ಊಟ ತೊಗೊಂಡು ಹೋಗ್ತೀನಿ, ಹೆಂಗೆ ಹೋಗ್ತೀನಿ, JCB ಏನು ಕೆಲಸ ಮಾಡಾಕುಂತೈತಿ ಅನ್ನೋದನ್ನು ಈ ಲಾಗ್ ಒಳಗೆ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಒಂದು ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಂಗಂದ್ರೆ ಈಗ ರೊಟ್ಟಿ ಮಾಡೋಣ. ಈಗ ಇಷ್ಟು ಪಳ ಹೋದಾಡ್ತಂದ್ರೆ ಅಂಬ್ಲಿ ರೆಡಿ. ಅಂದರೆ ಇದು ರೆಡಿ ಆಗೈತಿ. ಇದಕ್ಕೊಂದು ಬಾಯಿ ಮುಚ್ಚಿ ಕೆಳಗಿಟ್ಟು ಆರಿದಾದ್ಮೇಲೆ ಅವಾಗ ಹಾಕ್ಕೊಡ್ತೇನೆ. ಓಕೆ ರೀ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ, ಮತ್ತೊಂದು ಸಲ ರೊಟ್ಟಿ ಮಾಡ್ಬೇಕಂತ ಹೇಳಿದ್ನಲ್ರಿ. ಮತ್ತು ಜಿಗಿಟ್ ಹಾಕ್ಕೊಂಡು ಮತ್ತು ರೊಟ್ಟಿ ಮಾಡತ್ತೇನೆ ರೀ. ಅವರು JCB ಅವ್ರಿಗೆ ನಾವು ಊಟ ಕೊಡಬೇಕಾಗುತ್ತೆ, ಬೆಳಗ್ಗೆ ಟಿಫನ್ನು ಕೊಡಬೇಕಾಗತ್ತೆ. ಹಂಗಾಗಿ ನಾನು ರೊಟ್ಟಿ ಮಾಡಿದೆ. ಮತ್ತೊಂದು 8-10 ರೊಟ್ಟಿ ಮಾಡ್ಬೇಕಂಥೇಳಿ ಮಾಡಾಕೊಂತೀನಿ ರೀ ಫ್ರೆಂಡ್ಸ. ಬೆಳಗ್ಗೆ ಎಲ್ಲ ಕೆಲಸ ಮುಗಿದಾದ್ಮೇಲೆ ನಾನು ಟಿಫನ್ನು ನಂದು ಲೇಟ್ ಆಯಿತು. ಹಾಗಾಗಿ ಗುಡಿಗೆಲ್ಲ ಹೋಗಿ ಬರೋದಿತ್ತಲ್ಲ, ಗುಡಿಗೆ ಹೋಗಿ ಬಂದು ಮತ್ತು ತಿರ್ಗಾ ರೊಟ್ಟಿ ಮಾಡಿ ಬುತ್ತಿ ಕಟ್ಟಬೇಕಾಗಿತ್ತು ಫ್ರೆಂಡ್ಸ್ ಅವ್ರಿಗೆ. ನಮ್ಮ ಮನೆಯವರು ಬೆಳಗ್ಗೆನೇ ಬೇಗ ಹೇಳಿದ್ರಂದ್ರೆ ಬೆಳಗ್ಗೆ ನಮಗೂ ಮಾಡೋ ರೊಟ್ಟಿ ಒಳಗೆ ಅವ್ರಿಗೂ ಕೂಡ ರೊಟ್ಟಿ ಮಾಡಿಬಿಡ್ತಿದ್ದೆ. ಆದರೂ ಪರವಾಗಿಲ್ಲ, ಇನ್ನೊಂದು ಸಲ ಈಗ ರೊಟ್ಟಿ ಮಾಡಾಕೊಂತೀನಿ ನೋಡಿರಿ ಫ್ರೆಂಡ್ಸ್. ಮತ್ತು ಇವತ್ತಿನ ಬೆಳಗಿನ ಅಡುಗೆ ಏನು ಮಾಡಿದ್ನಿ ಅಂದ್ರೆ, ಕ್ಯಾಪ್ಸಿಕಮ್ಮು ಮತ್ತು ಬ್ಯಾಳೆ ಹಾಕಿ ಪಲ್ಯ ಮಾಡಿದ್ದೆ ರೀ. ಅದು ಸ್ವಲ್ಪ ಡಬ್ಬಿಗೆ ಮನ್ಯಾಗ ಎಲ್ಲರಿಗೂ ಊಟ ಮಾಡೋಕ್ಕಾಯ್ತು. ಅಮ್ಮ ತಿರ್ಗಾ ಬದ್ನೆಕಾಯಿ ಪಲ್ಯ, ರೊಟ್ಟಿ ಕೂಡ ನಾನು ರೊಟ್ಟಿ ಮಾಡಿದೆ. ಅಮ್ಮ ಬದ್ನೆಕಾಯಿ ಪಲ್ಯ ಮಾಡಿದರು. ನೀ ರೊಟ್ಟಿ ಮಾಡಿಬಿಡುವ ಅಂಥೇಳಿ. ಹಂಗಾಗಿ ನಾನು ರೊಟ್ಟಿ ಮಾಡೋಕ್ಕಂತ ಅವ್ರು ಬದ್ನೆಕಾಯಿ ಪಲ್ಯ ಮಾಡಿದರು. ಪಲಾವ್ ಮಾಡಿದ್ದೆ ಅವ್ರಿಗೆ ಊಟಕ್ಕೆ. JCB ಅವ್ರಿಗೆ ಮೊಸರು, ಪಲಾವು ಮತ್ತು ರೊಟ್ಟಿ, ಬಿಸಿ ಜೋಳದ ರೊಟ್ಟಿ, ಬದ್ನೆಕಾಯಿ ಪಲ್ಯ, ಮತ್ತೇನು ಮಾವಿನಕಾಯಿ ಚಟ್ನಿ, ಮತ್ತು ನಿಂಬೆಹಣ್ಣಿಂದು ಉಪ್ಪಿನಕಾಯಿ ತೊಗೊಂಡು ಅಮ್ಮ ಬುತ್ತಿ ಕಟ್ಟತ್ತಾಳೆ ನೋಡಿರಿ ಫ್ರೆಂಡ್ಸ. ಎಲ್ಲ ಬುತ್ತಿ ಕಟ್ಟುವ, ನಾನು ನೀರು ತುಂಬ್ಕೊಂಬರ್ತೀನಿ ಅಂಥೇಳಿ ನೀರು ತುಂಬ್ಕೊಂಡು ಬಂದ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ಹುಡುಗರಿಗೆ ಅದು ಹೊಲ್ದಾನ ನೀರು ಭಾಳ ಸಿಹಿ ಆಗುತ್ತೆ ಅಂಥೇಳಿ ಈಗೆಲ್ಲ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೊಂಟೀವಿ ನೋಡಿರಿ ಫ್ರೆಂಡ್ಸ್. ಇವಾಗ ಹೊಲಕ್ಕೆ ಬಂದ್ವಿ. ಹಿಟಾಚಿ ಕೆಲಸ ಮಾಡತ್ತೈತಿ. ನಮ್ಮ ಮನೆಯವರು ಬಂದರು ನೋಡಿರಿ ಫ್ರೆಂಡ್ಸ. ಇವಾಗ ಇದೆಲ್ಲ ಮಣ್ಣು ಹಾಕ್ಸಿವ್ರಿ ಕೆರೆದು. ಮತ್ತು ಬದು ಒತ್ತಕ್ಕೆ JCB ಬಂದೈತ್ರಿ. ಅಲ್ಲೇ ಹಿಟಾಚಿ ಬಂದೈತ್ರಿ. JCB ಎಲ್ಲ ಅಲ್ಲಿ ಕೆಲಸ ನಡೆದೈತ್ರಿ. ಈಗ ನಾನು ಬುತ್ತಿ ತೊಗೊಂಡು ಬಂದೇನಿ ನೋಡ್ರಿ. ಕಾಣತೈತ್ರಿ ಅಲ್ಲಿ ಇತ್ತಡ್ರಿ, ಅದು JCB ಹಿಂದೆ ಕಂಟ್ಯಾಗ ಬದು ಒತ್ತಿಸಿ ಗಿಡಗಳೆಲ್ಲ ಕಡ್ಸತ್ತಿರಿ. ಬ್ಯಾಸಿಗೆಲ್ಲ ಏನೂ ಬೆಳೆ ಇರೋಂಗಿಲ್ಲ. ಹಾಗಾಗಿ ಬದು ಎಲ್ಲ ಒತ್ಸೋದು, ಗಿಡ ಎಲ್ಲ ಕಡ್ಸೋದು ಮಾಡತ್ತೀವಿ. ಬರ್ರಿ ಈಗ ಹಿಟಾಚಿ ಅಂತಲೇ ಹೋಗುನು. ನೋಡ್ರಿ ನಮ್ಮ ಹುಡುಗರು ಹೆಂಗೆ ಆಡತ್ತಾವ.
ಈ ಕಡೆ ಎಲ್ಲ ಕಂಟಿ ಕಾಬ್ಲ ಎಲ್ಲ ಕಡ್ದಾರ್ರಿ, ಕಡ್ದೈತ್ರಿ JCB. ಇನ್ನೂ ಅಲ್ಲಿ ಕೆಲಸ ಮಾಡತ್ತೈತಿ. ಬರ್ರಿ ಫ್ರೆಂಡ್ಸ್, ನಾ ತೋರಿಸ್ತೀನಿ ಏನಂಥೇಳಿ, ಹೆಂಗೆ ಗಿಡ ಕಡತೈತೆ, ಹೆಂಗೆ ಬದು ಹಾಕಾಕೊಂತೈತೆ ಅಂತ ತೋರಿಸ್ತೀನಿ. ಬಾ ರಿಶ್. ಟಡನ್ ಟಡನ್ ನೋಡ್ರಿ ಫ್ರೆಂಡ್ಸ್, ಇವಾಗ ಅದೆಲ್ಲ ಬದು ನಾನು ಗಿಡ ಎಲ್ಲ ಉಳಿಸೈತ್ರ ಅಂದ್ರೆ ಒಣಗಿದ ಗಿಡ ಎಲ್ಲ ಉಳಿಸೈತಿ. ಅವು ಸ್ವಲ್ಪ ಮನೆಗೂ ಕಟ್ಟಿಗೆ ಹಾಕವು. ಹಂಗೆ ಕಂಟಿ ಬೇಲಿ ಎಲ್ಲನೂ ತೆಗೆದು ಸ್ವಚ್ಛ ಮಾಡಿಸಿ ಆಮೇಲೆ ಸ್ವಲ್ಪ ಒಣಗಿದಾದ್ಮೇಲೆ ಅದನ್ನ ಸುಟ್ಟು ಬಿಡ್ತೀವಿ ರೀ. ಹಾಗಾಗಿ ಸ್ವಚ್ಛ ಆಗ್ಬಿಡುತ್ತೆ ಹೊಲ. ಇಷ್ಟು ಕೆಲಸ ಅಂತೂ ಮಾಡಾಕೊಂತೈತ್ರಿ ಈಗ ಹಿಟಾಚಿ. ಈ ವಿಡಿಯೋ ಇಷ್ಟ ಆದಲ್ಲಿ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ, ಈ ಕಡೆ ಬಂದ್ವಿ, ಆ ಕಡೆ JCBಯಿಂದ ಈ ಕಡೆ ಬಂದ್ವಿ. ನೀರು ಬಂತು ಇಷ್ಟ ಸ್ವಲ್ಪ ಐತಿ ಅಂದರೂ ಈಗ ಒಂದು ಸ್ವಲ್ಪ ಗಿಡಕ್ಕೆ ನೀರು ಬಿಡಾತೀವಿ. ನೋಡಾಕೊಂತಿರಲ್ರಿ ಯಾವ ರೀತಿ ಅಂತೇಳಿ. ನಮ್ಮ ರಿಷಿ ನೋಡ್ರಿ, ನಮ್ಮ ರಾಘವೇಂದ್ರ ಹೆಂಗೆ ಆಟ ಆಡತ್ತಾನೋ ಮಣ್ಣಾಗ. ಇಷ್ಟಂತೂ ನೀರು ಹೋಗಿತೈತಿ, ಸ್ವಲ್ಪ ಐತಿ. ಇದು ಮಾವಿನ ಗಿಡಕ್ಕೆ ಮತ್ತು ಇದು ದೊಡ್ಡಲಿಕಾಯಿ ಗಿಡಕ್ಕೆ, ಈ ಕಡೆ ಪೇರ್ಲ ಗಿಡ ಐತ್ರಿ, ಇದು ದಾಳಂಬ್ರಿ ಗಿಡ. ನೀರು ನೋಡ್ರಿಲ್ಲ ಆ ಕಡೆ ಹೆಂಗೆ ಹರಿಯತೈತೆ ಅಂಥೇಳಿ. ಸ್ವಲ್ಪ ಮಟ್ಟಿಗೆ ಇವಿಷ್ಟು ಗಿಡಕ್ಕೆ ಮಾತ್ರ ನೀರು ಸಾಲ್ತೈತಿ, ಇಡೀ ಹೊಲಕ್ಕೆ ಏನು ನೀರು ಸಾಲೋದಿಲ್ಲ. ನೋಡ್ತಿರಲ್ಲ, ಇನ್ನು ಇಲ್ಲಿ ಮಟ್ಟ ಈಗ ಬರತೈತಿ ಸಣ್ಣಗೆ ನೀರು, ಜುಳು 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 ಅಂತೇಳಿ. ಇಲ್ಲಿ ತಂಪನ ಗಿಡ, ನೆರಳು, ಈ ನೀರು ಘಮ ಭಾಳ ಖುಷಿ ಅನ್ಸುತ್ತೆ ರೀ. ಅಂದ್ರೆ ಇನ್ನೂ ಸ್ವಲ್ಪ ನೀರು ಜೋರಿದ್ರಂತಂತೂ ತುಂಬ ಖುಷಿ ಆಗುತ್ತೆ. ಬರ್ರಿ, ಈ ಕಡೆ ಒಂದು ತೆಂಗಿನ ಗಿಡಕ್ಕೆ ನೀರು ಬಿಟ್ಟಿವಿ. ಮತ್ತು ಇದು ಒಂದು ಮಾವಿನ ಗಿಡ. ಮಾವಿನ ಗಿಡ ಇಲ್ಲಿ ಪೇರ್ಲಣ್ಣ ಐತೆ ನೋಡ್ರಿ, ಪೇರ್ಲಣ್ಣ ಈಗೊಂದು ಸಣ್ಣದ ಒಂದು ಕಾಯಿ ಬಿಟ್ಟೈತಿ ಕಾಣುತ್ತೆ ರೀ. ಈಗ ಆಲ್ರೆಡಿ ಒಂದು 3-4 ಸಲ ಕಾಯಿ ಬಿಟ್ಟೈತ್ರಿ. ಕಾಯಿ ಬಿಟ್ರೆ ಅಳಿಲು ಇರ್ತಾವಲ್ರಿ, ಇಣಚಿ ಗಿಳಿ ಮರಿಗಳೆಲ್ಲ ತಿಂದಿರ್ತಾವೆ. ಹಾಗಾಗಿ ಒಂದು ಸಲ ಸಣ್ಣ ಹಣ್ಣು ಅಷ್ಟೇ ಸಿಕ್ಕಿತ್ರಿ ನಮಗೆ. ಮತ್ತು ಈಗ ಹೂವೆಲ್ಲ ಅದು ಬಿಟ್ಟೈತಿ. ಮಾವಿನ ಗಿಡ ಅಂತೂ ಇಷ್ಟದವು. ಅಲ್ಲಿಂದ ನೀರು ಹರಿಯಾಕೊಂತೈತೆ ನೋಡ್ರಿ, 2 ಹುಡುಗರು ಆಟ ಆಡತ್ತವು. ಮತ್ತು ನೆಕ್ಸ್ಟು ಹಿಂಗೆ ಇಷ್ಟು ಬರೋತ್ತಿಗೆ ಸಾಕಾಗುತ್ತೆ ರೀ ಆ ನೀರಿಗೆ. ಇಲ್ಲೇ ಒಂದು ಕನಕಾಂಬರ ಗಿಡ ಐತಿ, ಕರಿಬೇವಿನ ಗಿಡ ಐತಿ. ಮತ್ತು ನೆಕ್ಸ್ಟ್ ಇಲ್ಲೇ ಮಾವಿನ ಗಿಡ. ಆ ಕಡೆ ಆಕಳ ಕಟ್ಟೇವಿ ನೋಡ್ರಿ. ಇಲ್ಲಿ ತೆಂಗಿನ ಗಿಡದಾಗ ಎಳ್ಳೀರು ಎಷ್ಟು ದೂರ ಆದವು. ಮತ್ತು ಈ ಕಡೆ ಆಕಳ ಬಾಳೆ ಗಿಡನ್ನೆಲ್ಲ ಮುಷ್ಯ ಬರ್ತಾವ್ರಿ. ಮುಷ್ಯ ಮತ್ತು ಮಂಗ್ಯ ಎಲ್ಲ ಕೆಡವಿ ತಿಂದು ಹೋಗ್ಕೋರಿ. 1-2 ನುಗ್ಗಿ ಗಿಡ ಇದ್ವು, ಕೆಟ್ಟವು. ಅಲ್ಲಿ ಒಂದು ದೇವ್ರು ಕಾಣುತ್ತೆ ನೋಡ್ರಿ ಫ್ರೆಂಡ್ಸ್, ಈಗೇನು ತೋರ್ಸತ್ತೀನಲ್ಲ ಅದು ದೇವ್ರಿ, ಹುಲ್ಗೆಮ್ಮ ಅಂತೀವ್ರಿ. ಮತ್ತು ನಾವು ಏನಂತ ಲೋಕೂರಮ್ಮ ಅಂತಲೇ ಕರಿತೀವಿ ರೀ. ಆ ದೇವರಿಗೆ ಫಸ್ಟ್ ನಾವು ನಮ್ಮ ಹೊಲದಾಗ ಏನೇನು ತರಕಾರಿ ಬಿಡಲಿ, ಹೂವು ಬಿಡಲಿ, ಕಾಯಿ ಬಿಡಲಿ, ಹಣ್ಣು ಬಿಡಲಿ, ಎಳ್ನೀರು ಬಿಡಲಿ, ಫಸ್ಟ್ ಕಾಯಿನ ಆ ದೇವ್ರಿಗೆ ನೈವೇದ್ಯ ಮಾಡಿ ನಾವು ತಿಂತೀವಿ ರೀ ಫ್ರೆಂಡ್ಸ್. ಈ ಕಡೆ ನೋಡ್ರಿ ನಮ್ಮೂರು ಶಾಲೆ ಹೆಂಗೈತಿ. ಇದು ನಮ್ಮೂರು ಶಾಲೆ ಕಾಣತೈತೆ ರೀ ಫ್ರೆಂಡ್ಸ, ಝೂಮ್ ಮಾಡಿದ್ರೆ. ನೋಡ್ರಿ ಫ್ರೆಂಡ್ಸ, ಈಗೆಲ್ಲ ಸಾಲು ಸುಟಿ ಸರ್ಗಳು ಅಷ್ಟೇ ಕಾಣತ್ತವು, ಒಂದೊಂದು ಹುಡುಗರು ಕಾಣತ್ತವು. ನಂಗೂ ಯಾಕಂದ್ರೆ ಎಕ್ಸಾಮ್ ಕರೆಕ್ಷನ್ ಎಲ್ಲ ಆಗಿರುತ್ತೆ. ಅಂದ್ರೂ ಬಿಸಿ ಊಟದ ಸಂಬಂಧ 1-2 ಹುಡುಗರು ಬಂದಿರ್ತಾವೆ, ಸರ್ಗಳು ಬಂದಿರ್ತಾರ. ಅಲ್ಲೇ ನಮ್ಮೂರು ಶಾಲೆ. ಇಷ್ಟು ನೀರು ಬಿಟ್ವಿ. ನೆಕ್ಸ್ಟು JCB ಅವ್ರಿಗೂ ಊಟನೂ ತೊಗೊಂಬಂದಿದ್ವಿ. ಇವೆಲ್ಲ ಗಿಡಕ್ಕೂ ಬ್ಯಾಸಿಗೆ ಅಂದರು ಪರಮಾತ್ಮ ಗಂಗಾತಾಯಿ ನೀರು ಕೊಟ್ಟಾಳ. ಸದಾ ಇವು ಎಲ್ಲ ಗಿಡಗಳು ಹಿಂಗೆ ನಕ್ಕೊತ ಇರಲಿ ಅನ್ನೋದು ನಂದು ಆಸೆ. ಆ ಕಡೆ ಒಂದು ಗಿಡ ಐತೆ ನೋಡ್ರಿ, ತೆಂಗಿನ ಗಿಡ. ಒಟ್ಟು 2 ತೆಂಗಿನ ಗಿಡ ಅಷ್ಟೇ ದೊಡ್ಡ ಹೋದವ್ರಿ ನಮ್ಮ ಹೊಲದಾಗ. ಇದೊಂದು ದೊಡ್ಡ ತೆಂಗಿನ ಗಿಡ ರೀ. ನೆಕ್ಸ್ಟ್ ಇದೊಂದು ದೊಡ್ಡ ತೆಂಗಿನ ಗಿಡ. ಆಲ್ಮೋಸ್ಟ್ ಆಲ್ ನಮ್ಮ ಹೊಲ ಊರು ಹತ್ತಲೇ ಐತೆ ಅನ್ನೋದಕ್ಕೆ ಯಾರಿಗಾರ ಆರಾಮಿಲ್ಲ ಅಂದ್ರೆ, ಡಿಸೆಂಟ್ರಿ ಹತ್ತಿತ್ತಂದ್ರೆ, ಮೈ ಹುಷಾರಿರಲಿಲ್ಲ ಅಂದ್ರೆ ನಮ್ಮ ಹೊಲ್ದಾನ ಎಳ್ನೀರು ಬೇಗ ಸಿಗ್ತಾವೆ ಅಂಥೇಳಿ
ಇಲ್ಲೇ ಬಂದು ಕಿತ್ಕೊಂಡು ಹೋಗ್ತಾರೆ ರೀ ಎಷ್ಟೋ ಮಂದಿ. ಯಾರದ್ರಿ ತಿನ್ನೋ ಬದುಕು ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಕೊಡಬೇಕಾಗುತ್ತೆ. ಕೊಟ್ಟು ತಿನ್ನೋದ್ರಲ್ಲಿರೋ ಖುಷಿ ಎಲ್ಲಿ ಇಲ್ಲ ಅಂತ ಅನ್ಕೊತೀನಿ. ಮತ್ತು ಹಣ್ಣು ಹಂಪ್ಲ ಹರಿಯೋರ ತಿನ್ನೋರ. ಈಗ ನೋಡಿರಿ ಇದಿಷ್ಟು ಮಾಗಡಿ ಕೆರೆ ಮಣ್ಣು, ಇದು ಮಣ್ಣು ಭಾಳ ಚಲೋ ಇರುತ್ತಂತ. ಹಾಗಾಗಿ ಮಣ್ಣು ಹಾಕ್ಸಾರ ನಮ್ಮ ಮನೆಯವರು. ಈ ಮಣ್ಣನ್ನೆಲ್ಲ ಸಾಫ್ ಮಾಡಿಸ್ಬೇಕು. ಈಗ ಬ್ಯಾಸ್ಗೆ ದಿನದಾಗ ಎಲ್ಲ ಹೊಲನ ನೀಟ್ ಇಟ್ಕೋಬೇಕಾಗುತ್ತೆ. ಆ ಕಡೆ ಮತ್ತು JCB ಕೆಲಸ ಮಾಡ್ತು. ಊರ ಹತ್ರ ಇರೋದ್ರಿಂದ ನೋಡ್ರಿಲ್ಲ ಆಕಳ ಹೆಂಗೆ ಮೇಯಕ್ಕೆ ಬಂದೈತಿ ನೋಡ್ರಿ. ಆಕಳ ಮೇಯಕ್ಕೆ ಕುಂತೈತಿ. ಇವು ಕರೆಂಟ್ ಬಂದವು ಅಂಥೇಳಿ ನೀರು ಬಂದವು. ನಿಂಬೆ ಗಿಡ ಹೂ ಬಿಟ್ಟೈತಿ, ಪ್ಯಾರ್ಲೆ ಗಿಡ ಹೂ ಬಿಟ್ಟಿತ್ತು, ದಾಳಂಬೆನೂ ಬಿಟ್ಟೈತಿ. JCB ನೋಡ್ರಿ ಮತ್ತು ಕೆಲಸ ಸ್ಟಾರ್ಟ್ ಮಾಡ್ತು JCB. ನಮ್ಮ ದೊಡ್ಡ ಹುಡುಗ ಎದುರಾತನ, ಅದಕ್ಕೆ ನಮ್ಮ ಸಣ್ಣ ಹುಡುಗ ಅವನಿಗೆ ಬೈಯಾತಾನ ರೀ ಫ್ರೆಂಡ್ಸ. ಈಗ ನೋಡ್ರಿ ನೀರು ಒಂದು ಸ್ವಲ್ಪ ಜೋರು ಬಂದು ಅನ್ಸುತ್ತೆ. ಒಂದು ಸ್ವಲ್ಪ ಬಿಟ್ಟು ಒಗಿತೈತೆ ರೀ ಫ್ರೆಂಡ್ಸ್. ಅದು ನೀರು ಭಾಳ ಕಡಿಮೆ ಆಗೈತಿ. ಈ ನೀರಿನ ಟೇಸ್ಟ್ ಅಂತಿರಲ್ಲ ಸೂಪರ್ ಅಂದ್ರೆ ಸೂಪರ್ ರೀ. ತಣ್ಣ ನೀರು ಇರುತ್ತೆ ರೀ ಇದು. ಈ ಬ್ಯಾಸ್ಗಿಗಂತೂ ಭಾಳ ಚಲೋ ಆಗತ್ತೆ ರೀ ನೀರು. ನೋಡ್ರಿ ಇಲ್ಲಿ ನಮ್ಮ ಮುತ್ತಣ್ಣ ಜೇನು ತೊಗೊಂಬಂದಾನ ನೋಡ್ರಿ. ಬ್ಯಾಸಗಿ ದಿನಕ್ಕೆ ಜೇನು ಭಾಳ ಟೇಸ್ಟ್ ಇರುತ್ತೆ, ಹಂಗಾಗಿ ಜೇನು ತೊಗೊಂಬಂದಾನ್ರಿ. ಥ್ಯಾಂಕ್ಸ್ ಮುತ್ತಣ್ಣ. ಹಾಯ್ ಮಾಡಿ ಮುತ್ತಣ್ಣ ಒಂದ್ಸಲ. ಹಾಯ್. ಜೇನು ತಂದಾನ. ಇರಂಗಿಲ್ಲಪ್ಪ, ಜೇನು ಅಷ್ಟ ಅದು, ಎಲ್ಲ ಹುಳ ಓಡಿಸಿ ತಂದಾನ ಅಣ್ಣ. ಇಷ್ಟೆಲ್ಲ ಆದಮೇಲೆ ಹರಿ ನೀರು ಮತ್ತು ಅಲ್ಲಿರುವಂಥ ಮಣ್ಣಿನ ಉಂಡೆ, ಹಸಿ ಮಣ್ಣಿನ ಉಂಡೆ ಅಂದರೆ ರೊಜ್ಜು, ಅದನ್ನು ನೋಡಿ ಹೆಂಗೆ ಬಿಡೋಕ್ಕಾಗುತ್ತೆ ರೀ. ನಮ್ಮ ಚೈಲ್ಡ್ಹುಡ್ ನೆನಪಾಗ ಕುಂತಿತ್ತು. ಅದ್ರಾಗ ನನ್ನ ಮಗ ಎತ್ತು ಮಾಡಿಕೊಡು ಅಂತ ಕೇಳಿದಾಗ ಭಾಳ ಖುಷಿಲಿಂದನ ನಾನು ಎತ್ತು ಮಾಡಿ ಕೊಡಕ್ಕೆ ಕುಂತಿದ್ದೆ ಫ್ರೆಂಡ್ಸ್. ಯಾಕಂದ್ರೆ ಸ್ವಲ್ಪ ಅರ್ಲು ಅದು ಭಾಳ ಹಸಿ ಇತ್ತು, ಹಳ್ಳೂ ಇತ್ತು. ಆದರೆ ನಾವು ಮನೆಗೆ ತಂದು ಮಾಡಿದಾದ್ರೆ ಸ್ವಲ್ಪ ಸಾಣಿಸಿ ನೀರು ಹಾಕಿ ನೆನೆ ಹಾಕಿಟ್ಟು ಮಣ್ಣನ್ನು ಮಾಡಿರ್ತೀವಿ. ಅದ ಮಣ್ಣಾಗ ನಾನು ಆದಷ್ಟು ನನ್ನ ಕೈಲಾದಷ್ಟು ಈ ಯತ್ನ ಮಾಡೀನಿ. ನೋಡ್ರಿ ಫ್ರೆಂಡ್ಸ, ನಿಮಗೂ ಹೆಂಗೆ ಅನಿಸುತ್ತಾ ಅಂಥೇಳಿ ಮಾಡಿ ಕೊಡತ್ತಿದ್ದೆ ಅವನಿಗೆ. ಅವನಿಗೂ ಭಾಳ ಖುಷಿಯಾಗಿತ್ತು. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಅವ್ರನ್ನೂ ಸ್ವಲ್ಪ ಹೊಲಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ವಾತಾವರಣ ಚೇಂಜ್ ಅನ್ಸುತ್ತಾ ಅನ್ನೋ ಸಂಬಂಧ ಅವ್ರನ್ನೂ ದಿನಾನೂ ಹೊಲಕ್ಕೆ ಕರ್ಕೊಂಡು ಹೋಗಿರ್ತೀವಿ ರೀ. ಈಗ ನೋಡಕ್ಕೆ ಕುಂತಿರಲ್ರಿ, ಅಲ್ಲೇ ಎತ್ತು ಮಾಡಿ ಒಣಗಿಸೋಕ್ಕೂ ಕೂಡ ಇಟ್ವಿ. ಮತ್ತು ಅದ್ರದ್ದು ಮುಖ ಕೂಡ ಮಾಡಕ್ಕೆ ಕುಂತಿದ್ದೆ ಫ್ರೆಂಡ್ಸ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಚೆನ್ನಾಗೈತಿ, ನನಗಂತೂ ಚೆನ್ನಾಗೈತೆ ಅನ್ಸೈತಿ. ಅಷ್ಟು ಚಂದನೂ ಆಗೈತಿ, ಖುಷಿನೂ ಆತ್ರಿ ನನ್ನ ಮಗಗೆ. ನೋಡ್ತಾ ಇದ್ರಲ್ಲ ಯಾವ ರೀತಿ ಯತ್ನ ಮಾಡಿದ್ವಿ ಅಂಥೇಳಿ. ಈಗ ಒಣಗಿಸೋಕ್ಕೂ ಇಟ್ವಿ ಫ್ರೆಂಡ್ಸ್. ತಿರ್ಗಾ ಊಟ ಕೊಟ್ಟು ನಾವು ಮನೆಗೆ ಹೊಂಟಿವ್ರಿ ಫ್ರೆಂಡ್ಸ. ಟೋಟಲಿ ಈ ದಿನಾನ ಈ ರೀತಿ ಸ್ಪೆಂಡ್ ಮಾಡೀವಿ. ಇವಾಗ ಮಧ್ಯಾಹ್ನ 2 ಗಂಟೆ ನಾವು ಮನೆಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ. ಅವರು JCB ಯವರು ನಮ್ಮ ಮನೆಯವರು ಕೂಡ ಊಟ ಮಾಡ್ತಾರೆ. ಮತ್ತು ನಮ್ಮ ಗಾಡಿ ತಗೊಂಡು ನಾವು ಮನೆಗೆ ಹೋಗ್ತೀವಿ ಫ್ರೆಂಡ್ಸ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.